ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಾವೇರಿ ಮುಂದೆ ವೈಷ್ಣವ್ ಸಿಕ್ಕಿಬಿದ್ನ. ವೈಷ್ಣವ್ ಸಿಕ್ಕಾಕೊಳ್ಳೋಕ್ಕೂ ಮುನ್ನನೇ ಮನೆಗೆ ವಿಧಿ ಎಂಟ್ರಿ ಆಗ್ತದಾಳೆ. ಎಂಟ್ರಿ ಆಗಿರೋ ವೇದಿನ ಕಾವೇರಿಯವರು ಮನೆಗೆ ಸೇರಿಸ್ಕೋತಾರ ಇಲ್ವಾ? ಖಂಡಿತ ಒಂದು ಭಾರಿ ತಿರುವು ಸಿಗ್ತದೆ. ಈ ಕಡೆ ಲಕ್ಷ್ಮಿ ರೆಬಲ್ ಆಗ್ತದಾಳೆ. ಹಾಗಿದ್ರೆ ಮನೆಯ ಸುಸಿಯಾಗಿ ಮಗದೊಮ್ಮೆ ಎಂಟ್ರಿ ಕೊಡೋದ್ರ ಜೊತೆಗೆ ಕಾವೇರಿಗೆ ಕೆಡ್ಡ ತೋಡೆ ಬಿಡ್ತಾಳ ಲಕ್ಷ್ಮಿ. ಏನಾಗ್ತದೆ? ಕಾವೇರಿ ಪ್ಲಾನ್ ಉಲ್ಟಾ ಹೊಡಿತಾ ಇದೆಯಾ? ಈ ಕಡೆ ವೈಷ್ಣವ್ಗೆ ಕಾವೇರಿನ ಲಕ್ಷ್ಮಿನ ಅನ್ನೋ ಆಯ್ಕೆ ಮುಂದೆ ಬಂದಿದ್ದೆ. ಈ ಕಡೆ ಲಕ್ಷ್ಮಿನ ಆಯ್ಕೆ ಮಾಡಿಕೊಂಡೇ ಬಿಡ್ತಾನೆ ವೈಷ್ಣವ್. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಲಕ್ಷ್ಮಿನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾನೆ ವೈಷ್ಣವ್, ಆದರೆ ಕಾವೇರಿ ಮುಂದೆ ನಾಟಕ ಮಾಡ್ತಿದ್ದಾನೆ. ಅದಕ್ಕೆ ಕಾರಣ ವೈಷ್ಣವ್ಗೆ ಒಂದು ಕ್ಲಾರಿಟಿ ಬೇಕಾಗಿದೆ. ಯಾರೋ ನಮ್ಮ ನಡುವೆ ಏನೋ ಸ್ಕೆಚ್ ಮಾಡ್ತಿದ್ದಾರೆ, ಮಹಾಸಂಚುನೇ ರೂಪಿಸಿದ್ದಾರೆ. ಆ ಸಂಚು ರೂಪಿಸಿದ್ಯಾರೋ ಅದನ್ನೆಲ್ಲ ನಾನು ತಿಳ್ಕೋಬೇಕು ಅಂದರೆ ಈ ನಾಟಕದ ಅವಶ್ಯಕತೆ ಇದೆ ಅನ್ನೋದು ವೈಷ್ಣವ್ ಅಭಿಮತ. ಅದೇ ಕಾರಣಕ್ಕೋಸ್ಕರ ತನ್ನ ಅಭಿಪ್ರಾಯಕ್ಕೆ ತಕ್ಕಂತೆ ಇಲ್ಲಿ ವೈಷ್ಣವ್ ನಾಟಕ ಮಾಡ್ತಿದ್ದಾರೆ. ಬಟ್ ಯಾರಿಗೂ ಕೂಡ ಸುಳಿ ಬಿಟ್ಕೊಟ್ಟಿಲ್ಲ. ನೋಡೋ ಕಣ್ಗಳಿಗೆ ನೋಡೋರಿಗೆ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ತುಂಬ ದ್ವೇಷ ಮಾಡ್ತಿದ್ದಾನೆ. ಕಾವೇರಿ ಆಡಿಸ್ದಾಗ ಆಡ್ತಿದ್ದಾನೆ, ಕಾವೇರಿ ಹೇಳ್ದಾಗೆ ಕೇಳ್ತಿದ್ದಾನೆ. ಲಕ್ಷ್ಮಿನ ಬಿಟ್ಟು ಮತ್ತೊಂದು ಮದುವೆ ಆಗೋಕ್ಕೂ ಕೂಡ ರೆಡಿ ಆಗಿದ್ದಾನೆ. ಅದರಲ್ಲೂ ಈ ಕಡೆ ಕಾವೇರಿಯವರಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ನನ್ನ ಮಗ ನನ್ನ ಕೈಗೊಂಬೆ ಆದ, ನಾನು ಹೇಳ್ದಾಗೆ ನಡ್ಕೋತಿದ್ದಾನೆ, ನನ್ನ ಮಾತನ್ನು ಕೇಳ್ತಿದ್ದಾನೆ, ಲಕ್ಷ್ಮಿನ ಮನದಿಂದ ಹೊರಗಡೆ ಹಾಕಿದ್ದಾನೆ ಅಂದಮೇಲೆ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಇನ್ನು ಲಕ್ಷ್ಮಿ ವೈಷ್ಣವ್ ಒಂದಾಗೋಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಆಗೋದಕ್ಕೆ ನಾನು ಬಿಡುವುದೂ ಇಲ್ಲ ಅಂತ ಕಾವೇರಿ ಸಿದ್ಧವಾಗಿ ಮನಸ್ಸು ಇಚ್ಛೆ ಹೇಗೆ ಬರುತ್ತೋ ಹಾಗೆ ಏನು ಮಾಡಬೇಕು ಅನಿಸುತ್ತೋ ಹಾಗೆ ನಡ್ಕೋತಿದ್ದಾರೆ. ಆದರೆ ಇಲ್ಲಿ ವೈಷ್ಣವ್ ಯಾರಿಗೂ ಕಾಣ್ದಾಗ ಬ್ಯಾಕಲ್ಲಿ ಬೇರೆದೇ ಆಟನ ಆಡ್ತಿದ್ದಾರೆ. ಆದರೆ ವೈಷ್ಣವ್ ಆಟ ಆಡ್ತಿದ್ದಾನೆ ಅನ್ನೋದು ಯಾರಿಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಬಿಟ್ಕೊಟ್ಟಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಪ್ಲೇ ಮಾಡ್ತಿದ್ದಾನೆ ವೈಷ್ಣವ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಇಲ್ಲಿ ಕಾವೇರಿ ಒಂದೇ ಒಂದು ಸೂಕ್ಷ್ಮತೆ ಸಿಕ್ಕಿದ್ರು ಸಾಕು, ಖಂಡಿತವಾಗ್ಲೂ ಎಚ್ಚೆತ್ಕೊಂಡು ಬಿಡ್ತಾರೆ. ಆದರೆ ಇಲ್ಲಿ ಕಾವೇರಿಗೂ ಕೂಡ ಒಂದು ಸೂಕ್ಷ್ಮನ ಕೂಡ ಬಿಟ್ಕೊಡ್ದೆ ಇಲ್ಲಿ ವೈಷ್ಣವ್ ಡ್ರಾಮಾ ಮಾಡ್ತಿದ್ದಾರೆ. ಆದರೆ ಯಾವಾಗ ಇಲ್ಲಿ ನಿತಿನ್ ಲಕ್ಷ್ಮಿನ ಮದುವೆ ಆಗ್ತೀನಿ, ತಾಳಿ ಕಟ್ತೀನಿ ಅಂತ ಬಂದರು, ಆಗ ವೈಷ್ಣವ್ ಸೈಲೆಂಟ್ ಆಗಿರೋಕೆ ಸಾಧ್ಯ ಆಗಲೇ ಇಲ್ಲ. ಸೈಲೆಂಟ್ ಆಗಿದ್ದಿದ್ರೆ ಖಂಡಿತ ಆಗಬಾರ್ದ ಅನಾಹುತ ಘಟಿಸ್ಬಿಡ್ತಿತ್ತು. ಅದೇ ಕಾರಣಕ್ಕೆ ಲಕ್ಷ್ಮಿನ ಕಾಪಾಡ್ತಾರೆ. ಲಕ್ಷ್ಮಿ ನನ್ನ ಹೆಂಡತಿ, ಈಗಲೂ ನನ್ನವ್ರೆ, ನಮ್ಮ ನಡುವೆ ಸಂಬಂಧ ಚೆನ್ನಾಗೇ ಇದೆ ಅಂತ ಜುಗುಚಾಹಿರ್ ಕೂಡ ಮಾಡ್ತಾರೆ. ಇದು ನಿಜವಾಗ್ಲೂ ಕೂಡ ಕಾವೇರಿಗೆ ಶಾಕ್ ಕೊಡುತ್ತೆ. ಇದು ಲಕ್ಷ್ಮಿಗೆ ನಿಜವಾಗ್ಲೂ ವೈಷ್ಣವ್ ಮನಸ್ಸಲ್ಲಿ ನಾನು ಇನ್ನೂ ಎದೀನಿ ಅನ್ನೋ ಒಂದು ಸುಳಿವನ್ನು ಕೂಡ ಕೊಡುತ್ತೆ. ಆದರೆ ವೈಷ್ಣವ್ ಹೇಳ್ತಿರೋದು ಮಾತ್ರ ಆ ಒಂದು ಜಾಗದಲ್ಲಿ ಯಾರೇ ಇದ್ದಿದ್ರು ಒಂದು ಹೆಣ್ಮಗಳಿಗೆ ತೊಂದರೆ ಆಗಿದ್ರೆ ನಾನು ಹೋಗಿ ಕಾಪಾಡ್ತಿದ್ದೆ, ಹಾಗೆ ಈಗಲೂ ಕೂಡ ಲಕ್ಷ್ಮಿ ತೊಂದರೆಯಲ್ಲಿದ್ಲು, ನಾನು ಕಾಪಾಡ್ದೆ. ಹಾಗಂದು ಮಾತ್ರಕ್ಕೆ ನನ್ನ ಮತ್ತು ಅವರ ನಡುವೆ ಯಾವುದೇ ರೀತಿ ಸಂಬಂಧ ಉಳ್ಕೊಂಡಿಲ್ಲ. ನನಗೆ ಅವರು ಬೇಕೂ ಆಗಿಲ್ಲ, ನನ್ನ ಮನಸ್ಸಲ್ಲಿ ಕೂಡ ಇಲ್ಲ. ನಾನು ಅಷ್ಟೇ ಮಾಡಿದ್ದೆ ಹೊರತು ಅದಕ್ಕೆ ಹೊರತಾಗಿ ಬೇರೆ ಏನೂ ಕೂಡ ಇಲ್ಲ. ಜೊತೆಗೆ ಲಕ್ಷ್ಮಿ ಇನ್ನು ನನ್ನ ಹೆಂಡತಿ, ಅವಳ ವಿಷಯಕ್ಕೆ ಬಂದರೆ ಹೇಗೆ ಸುಮ್ಮನಿರೋಕ್ಕಾಗತ್ತೆ ಅನ್ನೋ ಒಂದು ಅಷ್ಟೇ ವಿಷಯಗಳನ್ನ ಕಾವೇರಿ ಮುಂದೆ ಲಕ್ಷ್ಮಿ ಮುಂದೆ ಹೇಳಿ ವೈಷ್ಣವ್ ಅಲ್ಲಿಂದ ತಪ್ಪಿಸ್ಕೋತಾರೆ. ಆದರೆ ಆ ಸೂಕ್ಷ್ಮತೆ ಕಾವೇರಿಗೆ ಅರ್ಥ ಆಗೋದಿಲ್ಲ, ಆದರೆ ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೂ ಕೂಡ ವೈಷ್ಣವ್ ಮನಸ್ಸಲ್ಲಿದ್ದಾನೆ. ಅದೇ ಕಾರಣಕ್ಕೆ ಅವ್ರ ಅಮ್ಮನ ಮುಂದೆ ಈ ರೀತಿ ಅವ್ರು ಮಾತಾಡಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಾಗ್ಬಿಡುತ್ತೆ. ಅದೇ ಖುಷಿಗೆ ಪಾಯಸ ಮಾಡ್ತಾಳೆ. ಪಾಯಸ ಮಾಡಿದ್ದೆ ವೈಷ್ಣವ್ ಮನೆಗೂ ಕೂಡ ಕೊಟ್ಟು ಕಳಿಸ್ತಾರೆ. ಆದರೆ ಎಲ್ರಿಗೂ ಕೂಡ ಗಂಗಕ್ಕ ಪಾಯಸ ಕೊಡ್ತಾರೆ. ವೈಷ್ಣವ್ಗೆ ಗೊತ್ತಾಗೇ ಬಿಡುತ್ತೆ ಅದು ಲಕ್ಷ್ಮಿ ಮಾಡಿರೋ ಪಾಯಸ ಅಂತ. ಆದರೆ ಈಗ ಲಕ್ಷ್ಮಿ ಮೇಲೆ ಕೋಪ ಇಲ್ಲ, ಮೊದಲಿಂದ ಕೂಡ ಕೋಪ ಇರಲಿಲ್ಲ, ಬಟ್ ಅದನ್ನು ತೋರಿಸ್ಕೋತಿರ್ಲಿಲ್ಲ. ಆದರೆ ಈಗ ಒಂದು ಸಣ್ಣ ಸುಳಿವನ್ನು ಬಿಟ್ಕೊಟ್ಬಿಡ್ತಿದ್ದಾರೆ ವೈಷ್ಣವ್ ಅಂತ ಹೇಳ್ಬೋದು. ಯಾಕಂದರೆ ಲಕ್ಷ್ಮಿ ಮಾಡಿರೋ ಪಾಯಸನ ಚಪ್ಪರ್ಸ್ಕೊಂಡು ಕುಡಿತಾ ಇದ್ದಾರೆ. ಆದರೆ ಮನೆಯವರು ಎಲ್ಲರೂ ಕೂಡ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಪ್ರೀತಾ ಹೊರತಾಗಿ ಏನಿದು ಪಾಯಸ ಯಾಕೆ ಮಾಡಿದ್ಯಾ ಹಾಗೆ ಹೀಗೆ ಅಂತ. ಈ ಕಡೆ ಅಜ್ಜಿ ಕೂಡ ಪಾಯಸ ಮಾಡಿ ಸ್ಮೆಲ್ಲೇ ಬರಲಿಲ್ಲ ಅಂತ. ಆದರೆ ಇಲ್ಲಿ ಗಂಗಕ್ಕಂಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ವೈಷ್ಣವ್ ಹೇಳೋದು ಲಕ್ಷ್ಮಿ ಮಾಡಿರೋ ಪಾಯಸ ಅಂತ. ಫೈನಲಿ ವೈಷ್ಣವೇ ತೆರೆದಿಟ್ಬಿಡ್ತಾರೆ ಸತ್ಯನ. ಕಾವೇರಿ ಶಾಕ್ ಆಗ್ತಾರೆ. ಈ ಕಡೆ ವೈಷ್ಣವ್, ಅಯ್ಯೋ ಇದು ಲಕ್ಷ್ಮಿ ಮಾಡಿರೋ ಪಾಯಸ, ಯಾಕೆ ಗಂಗಕ್ಕ ತೊಗೊಂಡು ಬಂದ್ರಿ? ಗೊತ್ತಾಗೋದಿಲ್ವಾ ಲಕ್ಷ್ಮಿದು ಏನೋ ನನಗೆ ಇಷ್ಟ ಆಗೋದಿಲ್ಲ ಅಂತ? ನಂಗೆ ಒಂಚೂರು ರುಚಿಸ್ತಾನೇ ಇಲ್ಲ, ಯಾರು ಇದನ್ನು ಮಾಡಿದ್ದು, ಯಾಕೆ ತೊಗೊಂಡು ಬಂದ್ರಿ ಹಾಗೆ ಹೀಗೆ ಅಂತ ದೊಂಬರಾಟ ಮಾಡಿಸ್ಬಿಡ್ತಾರೆ. ಈ ಕಡೆ ಕಾವೇರಿಯವ್ರಿಗೆ ಅರ್ಥನೇ ಆಗೋದಿಲ್ಲ. ವೈಷ್ಣವ್ ಇಲ್ಲಿ ಲಕ್ಷ್ಮಿ ಪಾಯಸಕ್ಕೆ
ಬೇಕು ಅಂತ ಕನ್ವರ್ಸ್ತದಾನೋ ಅಥವಾ ನಿಜವಾಗ್ಲೂ ಕೋಪ ತೋರಿಸ್ಕೊತದಾನೋ ಅಂತ. ಫೈನಲಿ ಕಾವೇರಿಗೂ ಗೊತ್ತಾಗುತ್ತೆ ಲಕ್ಷ್ಮಿ ಪಾಯಸ ಏಕೆ ಇಲ್ಲಿಗೆ ಬಂತು, ಮೊದಲು ತೊಗೊಂಡೋಗಿ ಸುರಿ ಅಂತ. ವೈಷ್ಣವ್ ಕೂಡ ಕರೆಕ್ಟು ಅಮ್ಮ ಹೇಳೋದು ಅಂತ ಹೇಳ್ಬಿಡ್ತಾರೆ. ಬಟ್ ಪಾಯಸ ಮಿಸ್ ಮಾಡ್ಕೊಳಕ್ಕಾಗಲ್ಲ ವೈಷ್ಣವ್ಗೆ. ಅದೇ ಕಾರಣಕ್ಕೆ ಅಮ್ಮ ನೀನೇ ಹೇಳ್ಕೊಟ್ಟಿರೋದಲ್ವಾ ಚಿಕ್ಕ ಹುಡುಗ ಇದ್ದಾಗಿಂದ ಅನ್ನಕ್ಕೆ ಎಷ್ಟು ಬೆಲೆ ಇದೆ ಅಂತ, ಇದನ್ನು ಸೌಗೆ ಪಾಯಸ ಅಲ್ವಾ, ಸೌಗೆ ಮಾಡೋದು ಗೋಧಿಯಿಂದ ಅಲ್ವಾ, ಅನ್ನ ಆದ್ರೇನು ಗೋಧಿ ಆದ್ರೇನು, ನೀನೇ ಹೇಳಿದ್ದೆ ಅಲ್ವಾ ಪ್ರತಿ ಅನ್ನದ ಮೇಲೂ ಅವರವರ ಹೆಸರಿರುತ್ತೆ ಅಂತ. ಅದು ಗೋಧಿ ಆದ್ರೇನು ಅನ್ನದಾದ್ರೇನು ಗೋಧಿ ಮೇಲೂ ಹೆಸರಿರುತ್ತಲ್ವಮ್ಮ. ಈ ರೀತಿ ಎಲ್ಲ ಪಾಯಸ ಚೆಲ್ಲೋದು ಎಷ್ಟು ಸರಿ, ಅನ್ನಕ್ಕೆ ಗೌರವಿಸ್ಬೇಕಲ್ವಾ. ಎಷ್ಟು ಕಷ್ಟಪಟ್ಟು ಅಲ್ಲಿ ರೈತರು ಬೆಳೆದು ಅದನ್ನು ಇಲ್ಲಿ ಕಳಿಸಿ ಎಷ್ಟೆಲ್ಲ ಪ್ರೋಸೆಸ್ ಆಗಿರುತ್ತೆ. ಆ ಬೆಲ್ಲನ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ, ಅದನ್ನೆಲ್ಲ ಮಾಡಿರ್ತಕ್ಕಂಥ ಪಾಯಸ ಇದು. ಅದನ್ನು ಹೀಗೆ ಚೆಲ್ಬಿಟ್ರೆ ಎಷ್ಟು ಹಸುವಿನ ಹೊಟ್ಟೆಗಳಿಗೆ ಅನ್ಯಾಯ ಆಗೋದಿಲ್ವಾ, ಅನ್ನಕ್ಕೆ ದುರಹಂಕಾರ ತೋರಿಸ್ದೋಗಾಗೋದಿಲ್ವಾ. ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಪಾಯಸನ ನೀವು ಚೆಲ್ಲಬೇಡಿ, ದಯವಿಟ್ಟು ಅದನ್ನು ನೀವು ಯಾರಾದರೂ ಹಸ್ಕೊಂಡಿರೋರ್ಗೂ ಬಡವ್ರ ಮಕ್ಳಿಗೂ ಕೊಟ್ಟು ಬಿಡಿ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಕಾವೇರಿಯವರು ಸುಬ್ಬಿನ ತೊಗೊಂಡೋಗಿ ಚೆಲ್ಲು ಅಂತ ಹೇಳಿದ್ರು. ಬಟ್ ಫೈನಲಿ ಇದನ್ನು ಫ್ರಿಜ್ಗೆ ಇಡ್ತೀನಿ, ನಾಳೆ ಬೆಳಗ್ಗೆ ಕೊಡ್ತೀನಿ, ಇಷ್ಟೊತ್ತಲ್ಲಿ ಯಾರಿಗೆ ತೊಗೊಂಡೋಗಿ ಕೊಡಲಿ ಅಣ್ಣ ಅಂತ ಸುಬ್ಬಿ ಹೇಳಿದಾಗ ಇವಾಗ ಪಾಯಿಂಟಿಗೆ ಬಂದ್ರಿ ಅಂತ ವೈಷ್ಣವ್ ಹೇಳ್ತಾನೆ. ಬಿಕಾಸ್ ವೈಷ್ಣವ್ ಇಚ್ಛೆ ಕೂಡ ಫ್ರಿಜ್ಗೆ ಇಡಬೇಕು, ಅದನ್ನು ರಾತ್ರಿ ಹೊತ್ತು ಬಂದು ತಿಂದು ತೇಗ್ಬಿಡ್ಬೇಕು ಅನ್ನೋದೇ ಆಗಿತ್ತು. ಬಟ್ ಕಾವೇರಿಗೆ ಅವ್ರ ಅನುಮಾನ ಬರುತ್ತೆ, ವೈಷ್ಣವ್ ಪುಟ ಮನಸ್ಸಲ್ಲಿ ಇನ್ನೂ ಲಕ್ಷ್ಮಿ ಇದ್ದಾಳ, ಪಾಯಸಕ್ಕೋಸ್ಕರ ಯಾಕೆ ರೀತಿ ಆಡ್ದ, ಯಾಕೆ ಬಿಸಾಡಬಾರ್ದು ಅಂತ. ಬಟ್ ಅನ್ನದ ಬೆಲೆ ಅದು ಇದು ಅಂತ ಮಾತಾಡ್ದ ಅಂದಮೇಲೆ ಆಹಾರಕ್ಕೆ ಮಾತಾಡಿರ್ತಾನೆ, ಅನ್ನದ ಮಹತ್ವಕ್ಕೆ ಈ ರೀತಿ ಮಾತಾಡಿರ್ತಾನೆ. ಆ ರೀತಿ ಲಕ್ಷ್ಮಿ ಬಗ್ಗೆ ಯಾವುದೇ ರೀತಿ ಇಚ್ಛೆ ಇರುವುದಿಲ್ಲ ಅವನಿಗೆ ಅಂತ ಅನ್ಕೊಂಡ್ಬಿಡ್ತಾರೆ. ತದನಂತರ ಎಲ್ಲರೂ ಕೂಡ ಹೋಗ್ತಾರೆ, ಯಾರೂ ಪಾಯಸ ತಿನ್ನೋದಿಲ್ಲ. ಬಟ್ ತಿಂದಿರೋ ಪಾಯಸ ಒಂದಷ್ಟು ವೈಷ್ಣವ. ಜೊತೆಗೆ ಅಲ್ಲಿ ಸ್ಪೂನ್ ಮೇಲಿರೋದನ್ನು ಕೂಡ ಚಪ್ಪರ್ಸ್ಕೊಂಡು ನೆಕ್ತಾ ಇದ್ದಾರೆ. ಈ ಕಡೆ ಸುಪ್ರೀತ್ ಅವರು ನೋಡಿದೆ, ಕಳ್ಳ ನನಗೆ ಗೊತ್ತಾಯಿತು, ನೀನು ಏನೋ ಪ್ಲ್ಯಾನ್ ಮಾಡಿದ್ಯಾ, ಅದಕ್ಕೆ ಫ್ರಿಜ್ಗೆ ಇಡ್ಸಿದ್ಯಾ, ನಮ್ಮನ್ಯಾರನ್ನೂ ತಿನ್ನಿಸ್ತೀನಿ, ನೀನು ಮಾತ್ರ ಚಪ್ಪರ್ಸ್ಕೊಂಡು ತಿಂತಾ ಇದೆಯಾ ಕಳ್ಳ, ನನಗೆ ನಿನ್ನ ಬುದ್ಧಿ ಗೊತ್ತು ಅಂತ ಸುಪ್ರೀತ್ ಅವರು ಅಂದ್ಕೊಂಡು ಹೋಗ್ತಾರೆ ಅಲ್ಲಿಂದ. ಕಾವೇರಿ ಅವ್ರು ಮಾತ್ರ ನನ್ನ ಪುಟ್ಟ ನನ್ನ ಕಪ್ಪಿ ಮುಷ್ಟಿಲೇ ಇರಬೇಕು, ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಕಡೆ ಜಾರಬಾರ್ದು ಅಂತ ಹೇಳ್ತಿದ್ರೆ ಆ ಕಡೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ಕೀರ್ತಿನ ತೊಡೆ ಮೇಲೆ ಮಲಗಿಸ್ಕೊಂಡು ಹಾರೈಕೆ ಮಾಡ್ತಿದ್ದಾರೆ. ನಿಜವಾಗ್ಲೂ ನೀವಿಬ್ಬರು ಈಗ ಎಷ್ಟು ಚೆನ್ನಾಗಿದ್ರ, ಮೊದಲು ಹೇಗಿದ್ರಿ, ನಿಜವಾಗ್ಲೂ ನನ್ನ ಮಗಳು ನಿನ್ನ ಎಷ್ಟು ದ್ವೇಷ ಮಾಡ್ತಿದ್ಲು, ಕಾಟ ಕೊಡ್ತಿದ್ಲು. ನಿಜವಾಗ್ಲೂ ಲಕ್ಷ್ಮಿ ನೀನು ಒಳ್ಳೆತನನೇ ಇವತ್ತು ನನ್ನ ಮಗಳನ್ನ ಕಾಪಾಡಿರೋದು. ಆದರೆ ಒಂದು ಅನಿಸುತ್ತೆ, ಈಗ ಮನೆಯವರೆಲ್ಲ ಖುಷಿಯಾಗಿದ್ದಾರೆ ಬಿಕಾಸ್ ನನ್ನ ಮಗಳಿಗೆ ಏನಾದರೂ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಅವ್ಳಿಗೇನಾದರೂ ಪ್ರಜ್ಞೆ ಬಂದರೆ ಖಂಡಿತ ಏನೇನು ಅನಾಹುತ ಗಟ್ಟಿಸ್ಬಿಡುತ್ತೋ ಅನ್ನೋ ಒಂದು ಚಿಂತೆ ಕಾಡ್ತಿದೆ ನನಗೆ ಅಂತ ಕಾರುಣ್ಯ ಅವರು ಹೇಳಿದಾಗ ಈ ಕಡೆ ಲಕ್ಷ್ಮಿ ಹಾಗದ ಮಾತ್ರಕ್ಕೆ ಕೀರ್ತಿಯವರು ಸರಿ ಹೋಗಬಾರ್ದ, ನನಗೆ ಯಾರು ಏನು ಅನ್ಕೋತಾರೆ ಏನೂ ಕೂಡ ಬೇಕಾಗಿಲ್ಲ. ಬಟ್ ಕೀರ್ತಿಯವರು ಮೊದಲೇನಾಗಿ ಆಗಬೇಕು, ಅವ್ರಿಗೆ ಎಲ್ರಿಗೂ ಕೂಡ ನೆನಪಾಗಬೇಕು, ಅವರು ಕೂಡ ಎಲ್ಲರ ಹಾಗೆ ಮೊದಲೇನಾಗೆ ಅವ್ರ ಲೈಫನ್ನ ಅವರು ನೋಡಬೇಕು. ನಾನು ಹಾಗೆ ಮಾಡ್ತೀನಿ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ. ತದನಂತರ ಆ ಕಡೆ ವೈಷ್ಣವ್, ಈ ಕಡೆ ಲಕ್ಷ್ಮಿ ತನ್ನ ರಾಣಿ ಬೊಂಬೆ ಜೊತೆ, ಆ ಕಡೆ ವೈಷ್ಣವ್ ಆಕಾಶದ ಜೊತೆ ಇಬ್ಬರು ಕೂಡ ಮಾತನಾಡ್ತಿದ್ದಾರೆ. ಇವತ್ತು ಏನೆಲ್ಲ ಆಯಿತು ಅಲ್ವಾ ರಾಣಿ ಗೊಂಬೆ, ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಗೊತ್ತಾ. ಮೇಲ್ನೋಟಕ್ಕಷ್ಟೇ ವೈಷ್ಣವ್ ಅವರು ಕೋಪ ತೋರಿಸ್ಕೊತಿದ್ದಾರೆ, ಆದರೆ ಮನಸ್ಸಲ್ಲಿ ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ತುಂಬಾ ಗೊತ್ತಾಯಿತು ಇವತ್ತು ಅಂತ ಲಕ್ಷ್ಮಿ ಅನ್ಕೋತಾ ಇದ್ರೆ, ಆ ಕಡೆ ವೈಷ್ಣವ್ ನಿಜವಾಗ್ಲೂ ಕೂಡ ಆ ಕಡೆ ಲಕ್ಷ್ಮಿಯವರು ನನ್ನ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಮಾಡಿದ್ದಾರೆ. ನಿಜವಾಗ್ಲೂ ಅವರು ಏನೇ ಮಾಡಿದ್ರು ನಮ್ಮನೆ ಒಳ್ಳೆಯದಕ್ಕೆ ಮಾಡಿದ್ದಾರೆ, ಅದರಿಂದ ಏನೇ ಪರಿಣಾಮ ಆಗಿರಬಹುದು. ಆದರೆ ಖಂಡಿತ ಅವ್ರಿಗೆ ಕೆಟ್ಟ ಉದ್ದೇಶ ಅಂತೂ ಖಂಡಿತ ಇಲ್ಲ. ಆದರೆ ಈ ಕಡೆ ಅಮ್ಮನ ನೋಡಿದ್ರೆ ಅಮ್ಮನ್ನೂ ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ, ಅಮ್ಮ ಹೇಳೋ ಮಾತಲ್ಲೂ ಅರ್ಥ ಇದೆ. ಹಾಗಿದ್ರೆ ನಾನು ಯಾರ ಕಡೆ ತೂಕ ಮಾಡಲಿ, ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ರೆ ಆ ಕಡೆ ಕಾವೇರಿಯವರು ನನ್ನ ಮಗ ಯಾವತ್ತೂ ನನ್ನ ಕಡೆನೇ ವಾಲ್ಬೇಕು, ನನ್ನ ಮಗ ನನ್ನ ಕಪ್ಪಿ ಮುಷ್ಟಿಲೇ ಇರಬೇಕು, ಏನೇ ಆದರೂ ನಾನು ಅನ್ಕೊಂಡಾಗೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಫೈನಲಿ ರಾತ್ರಿ ಆಗ್ತಿದ್ದಾಗೆ ವೈಷ್ಣವ್ ಕದ್ದು ಬಂದು ಪಾಯಸ ಕುಡಿತಿದ್ರೆ ಆ ಕಡೆ ಸುಬ್ಬಿಯವರು ಬಂದಿದ್ದೆ ಪಾಯಸನ ಚೆಲ್ಲೋದ ಅಂತ ಹೇಳಿ ತಿನ್ನೋಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ವೈಷ್ಣವ್ ಹಾವ್ಸ್ಕೋತಾರೆ, ಗುಡ್ಕು ಸಿಗ್ಲು ಬರ್ತಿದ್ದಾಗೆ ಹೆದ್ರು ಬಿಡ್ತಾರೆ ಸುಬ್ಬಿಯವರು. ಏನಪ್ಪ ಇದು ದೆವ್ವ ಭೂತ ಬಂದ್ಬಿಡ್ತಾ, ಒಮ್ಮೆಲೆ ಗಾಳಿ ಎಲ್ಲ ಬಂದ್ಬಿಡ್ತಿದ್ಯಲ್ಲ ಅಂತ. ಅದೇ ಟೈಮ್ಗೆ ಸರಿಯಾಗಿ ವೈಷ್ಣವ್ ಕೂಡ ಅಲ್ಲಿ ಖಾಲಿ ಬೌಲ್ನ ಇಟ್ಟಿದ್ದೆ ಹೋಗ್ಬಿಡ್ತಾರೆ. ತಕ್ಷಣ ನೆರಳು ನೋಡಿದೆ, ತಿರ್ಕೊಂಡು ಬೆಚ್ಚಿ ಬೀಳ್ತಾರೆ. ಜೊತೆಗೆ ಪಾಯಸನೂ ಖಾಲಿ, ಇದು ದೆವ್ವದ ಕೆಲಸನೇ ಅಂದ್ಕೊಂಡು ಅಲ್ಲೇ ಬಿದ್ದೋಗಿರ್ತಾರೆ. ಬೆಳಗ್ಗೆ ಆಗೋಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಬರ್ತಿದ್ದಾಗೆ ಏನದು ಸುಬ್ಬಿ ಅಂತ ಹೇಳಿದ್ರೆ ಪಾಯಸನ ಯಾರೋ ಕುಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನಂಗೆ ಗೊತ್ತು ಅಂತದಾಗೆ ವೈಷ್ಣವ್ ಬೆಚ್ಚಿ ಬೀಳ್ತಿದ್ದಾನೆ, ಬಟ್ ದೆವ್ವ ಅದು ಇದು ಅಂತ ಹೇಳ್ತಾರೆ. ಅದು ಮುಗಿತಿದ್ದಾಗೆ ವಿಧಿ ವಿಖ್ಯಾತ್ ಜೊತೆ ಮನೆಗೆ ಎಂಟ್ರಿ ಕೊಡ್ತಾರೆ. ಈ ಕಡೆ ವಿಧಿ ವಿಖ್ಯಾತ್ ಬಂದರು ಅಂತ ತುಂಬ ಖುಷಿಯಾಗಿದ್ದಾರೆ. ಕಾವೇರಿಯವರು ಯಾರು ನಿನ್ನ ಬರೋಕೆ ಹೇಳಿದ್ದು, ಆವತ್ತಿನ ನಿನ್ನ ನನ್ನ ನಡುವಿನ ಸಂಬಂಧ, ಈ ಮನೆಗೆ ನಿನಗೂ ಸಂಬಂಧ ಮುಗ್ದು ಹೋಯ್ತು ಅಂತ
ಹೊರದಬ್ತಾ ಇದ್ರೆ ವೈಷ್ಣವ್ ಎಷ್ಟು ಹೇಳಿದ್ರು ಕಾವೇರಿ ಕೇಳುವುದಿಲ್ಲ. ಇದರಿಂದ ರಗಡಾದಂತಹ ವಿಧಿ ವಿಖ್ಯಾತನ ಕರ್ಕೊಂಡು ಹೋಗ್ತಿದ್ರೆ ಲಕ್ಷ್ಮಿ ವಿಧಿ ಹೋಗ್ತಿರೋ ಸ್ಪೀಡನ್ನು ನೋಡಿದ್ರೆ ನಿಜವಾಗ್ಲೂ ಏನೂ ಅನಾಹುತ ಆಗಿದೆ ಅನ್ನೋದು ಲಕ್ಷ್ಮಿ ಗೊತ್ತಾಗುತ್ತೆ, ತಿಳ್ಕೊತಾರೆ. ತದನಂತರ ವಿಧಿ ಮತ್ತು ವಿಖ್ಯಾತ ಅವರಿದ್ದಂಥ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿದ್ದೆ ಈ ಕಡೆ ನಿಜವಾಗ್ಲೂ ಕ್ಯಾನ್ನ ತಗೊಂಡು ಅನಾಹುತ ಮಾಡ್ಕೊತಿದ್ದಾಳೆ. ಈ ಕಡೆ ವಿಖ್ಯಾತ ಎಷ್ಟೇ ಹೇಳಿದ್ರು ವಿಧಿ ಬಿಡ್ತಿಲ್ಲ. ತಾನು ಆ ಹುಡುಗಂಗು ಎಲ್ಲಾನು ಹಾಕಿದ್ದೆ, ಈ ಕಡೆ ಸ್ಟಿಕ್ಕರ್ನ ತಗೊಂಡಿದ್ದೆ, ಅನಾಹುತ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಿದ್ದಾಗೆ ಅಲ್ಲಿಗೆ ಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದೆ. ಅವರಿಬ್ಬರನ್ನ ಕೂಡ ಕಾಪಾಡಿ ಇಬ್ಬರಿಗೂ ಕೂಡ ಧೈರ್ಯ ಹೇಳಿ ಈ ಕಡೆ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ. ಹಾಗಿದ್ರೆ ಮನೆಗೆ ಕರ್ಕೊಂಡು ಬಂದಂಥ ಲಕ್ಷ್ಮಿ ಮನೆ ಸೊಸೆಯಾಗಿ ಕಾವೇರಿಗೆ ಟಕ್ಕರ್ ಕೊಟ್ಟು ಆ ಮನೆಗೆ ವಿಧಿನ ಎಂಟ್ರಿ ಕೊಡಿಸ್ತಾಳೆ.